ಓಕೆ, ಸೊ ಸೋಷಿಯಲ್ ಮೀಡಿಯಾ ಎಷ್ಟು ಬೇಕು ಅಂತ ತೋರಿಸ್ತೀನಿ ಇವತ್ತು. ಸೊ ನೀವು ನಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ನೋಡಿದರೆ ಇಯರ್ ಸ್ಟಾರ್ಟಿಂಗಲ್ಲಿ ಫುಲ್ ಶೆಡ್ ಆಗಿದ್ದೆ. ಆಲ್ಮೋಸ್ಟ್ 67 kgs ಇದ್ದೆ ಅವಾಗ. 10-11% ಬಾಡಿ ಫ್ಯಾಟಲ್ಲಿದ್ದೆ. ನಿಮ್ಗೆ ಇಮೇಜಸಲ್ಲಿ ಕಾಣಿಸ್ತಿರ್ಬೋದು, ಸ್ಕ್ರೀನ್ ಮೇಲೆ ಇಮೇಜಸ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಇವಾಗ ಲಾಸ್ಟ್ 9-10 ಮಂತ್ಸಲ್ಲಿ ನಾನು ಆಲ್ಮೋಸ್ಟ್ 14 kgs ಜಾಸ್ತಿ ಆಗಿದ್ದೀನಿ. ಸೊ ಇವಾಗ 81 kgs ಇದ್ದೀನಿ. ಬಲ್ಕ್ ಮಾಡ್ತಿದ್ದೀನಿ. ಬಲ್ಕ್ ಆಲ್ಮೋಸ್ಟ್ ಎಂಡ್ ಆಗ್ತಿದೆ ಇವಾಗ. 3 more weeks, ಮೂರು ವಾರ ಇದೆ ಅಷ್ಟೇ, ಆಯಿತಾ. ಸೊ ಇವಾಗ ಹೆಂಗಿದೆ ನನ್ನ ಫಿಸಿಕ್ ಅಂತ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಆ ಥರ ಫಿಸಿಕ್ನ ನೀವು ಇಯರ್ ಲಾಂಗ್ ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ, ಆಯಿತಾ. ತುಂಬ ಕಷ್ಟ. ನಿಮಗೆ ಅಷ್ಟು ಕಮ್ಮಿ ಕ್ಯಾಲರೀಸಲ್ಲಿ ಇರೋದಕ್ಕೆ ಆಗೋದಿಲ್ಲ, ಕಮ್ಮಿ ಬಾಡಿ ಫ್ಯಾಟಲ್ಲಿ ಇರೋಕ್ಕಾಗಲ್ಲ, ಅದು ಹೆಲ್ದಿನೂ ಅಲ್ಲ, ಆಯಿತಾ. ಆಲ್ಮೋಸ್ಟ್ 12-15% ಬಾಡಿ ಫ್ಯಾಟಲ್ಲಿ ಇರಬೇಕು. ಆ್ಯಂಡ್ ಅದೊಂದು ಒಳ್ಳೆ ಹೆಲ್ದಿ ಆ್ಯಂಡ್ ಸಸ್ಟೈನೇಬಲ್ ಬಾಡಿ ಫ್ಯಾಟ್ ಅದು, ಅಷ್ಟು ಮೇಂಟೈನ್ ಮಾಡೋಕ್ಕೆ. ಸೊ ಇನ್ಸ್ಟಾಗ್ರಾಮಲ್ಲಿ ಏನೇ ನೋಡಿದ್ರು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಅದು ರಿಯಲ್ಲಾ ಫೇಕಾ, ಪಾಸಿಬಲ್ ಇದೆಯಾ ಇಲ್ವಾ, ಇಲ್ಲ ಒಂದು ಸತಿ ವೀಡಿಯೋ ಮಾಡ್ಕೊಂಡಿರ್ತೀವಿ, ಇಡೀ ಇಯರ್ ಅದೇ ವಿಡಿಯೋ ಯೂಸ್ ಮಾಡ್ತಿರ್ತೀವಿ ನಾವು, ಶ್ರೆಡ್ ಆಗಿರೋ ವಿಡಿಯೋ, ಫ್ಯಾಟ್ ಲಾಸ್ ಮಾಡಿ ಅಂತ. ಸೊ ರಿಯಾಲಿಟಿ ಇವಾಗ ತೋರಿಸ್ತೀನಿ ನಾನು. ಜಸ್ಟ್ ನನ್ನ ಸೆಷನ್ ಮುಗೀತು. ಸೊ ಇವಾಗ ನಂದು ಕರೆಂಟ್ ಫಿಸಿಕ್ಕು ಹೆಂಗಿದೆ ಅಂತ ತೋರಿಸ್ತೀನಿ. ಮೈಕ್ ತಗೋತೀನಿ ಫಸ್ಟು. ನೋಡಿ, ಸೊ ತುಂಬ ಫ್ಯಾಟ್ ಗೈನ್ ಆಗಿದೆ. ಬಲ್ಕಿಂಗಲ್ಲಿ ಫ್ಯಾಟ್ ಗೈನ್ ಆಗೇ ಆಗುತ್ತೆ, ಆಯಿತಾ. ಇದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ನೀವೇನೇ ಮಾಡಿ 1 ವರ್ಷ ಹತ್ರ ಬಲ್ಕ್ ಮಾಡ್ತಿದ್ದೀರ ಅಂದರೆ ನೀವು ಒಂದು ರೇಂಜಿಗೆ ಫ್ಯಾಟ್ ಗೈನ್ ಆಗೇ ಆಗುತ್ತೆ. ಬ್ಯಾಕಲ್ಲೂ ನೋಡಿ, ಲವ್ ಹ್ಯಾಂಡಲ್ಸು, ಫ್ಯಾಟು, ಬೆಲಿ ಫ್ಯಾಟು ಪ್ರತಿಯೊಂದು ಜಾಸ್ತಿ ಆಗಿದೆ. ಶ್ರೆಡೆಡ್ ಇಲ್ಲ, ತುಂಬ ನಾರ್ಮಲಾಗಿ ಕಾಣಿಸ್ತಾ ಇದ್ದೀನಿ. ಸ್ವಲ್ಪ ಬಲ್ಕಿ ಲುಕ್ ಕೊಡ್ಬೋದು. ಟ್ರ್ಯಾಪ್ಸ್ ಒಂದು ಚೆನ್ನಾಗಿ ಕಾಣಿಸ್ತಿದೆ, ಆಯಿತಾ. ಬಟ್ ಇದೇ ಥರ ಬಲ್ಕು ಕಟ್ಟು ನಡೆಯೋದು, ಆಯಿತಾ. ಪರ್ಫೆಕ್ಟ್ ಫಿಸಿಕಲ್ ಇಡೀ ಇಯರ್ ಇರೋಕ್ಕಾಗೋದೇ ಇಲ್ಲ, ಆಯಿತಾ. ನಿಮಗೆ ಪ್ರೋಗ್ರೆಸ್ ಬೇಕು ಅಂತ ಅಂದರೆ ನೀವು ಬಲ್ಕ್ ಮಾಡಿ ಕಟ್ ಮಾಡಲೇಬೇಕು, ಇಲ್ಲ ನೀವು ಮಸಾಲೆ ಬಿಲ್ಡ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಅದೇ ಥರ ಇರ್ತೀರಾ ಅಂದರೆ ಅದು ಹೆಲ್ದಿ ಅಲ್ಲ. 12-15% ಬಾಡಿ ಫ್ಯಾಟ್ ಮೇಂಟೈನ್ ಮಾಡಿ, ಹೆಲ್ದಿಯಾಗಿರ್ತೀರಾ. ತಲೆ ಶಾರ್ಪ್ ಆಗಿರುತ್ತೆ. ತುಂಬ ಕಮ್ಮಿ ಪರ್ಸೆಂಟ್ ಬಾಡಿ ಫ್ಯಾಟಲ್ಲಿ ನಿಮ್ಮ ತಲೆನೂ ಓಡ್ತಿರೋದಿಲ್ಲ, ಆಯಿತಾ. ತುಂಬ ಹೈ ಕ್ಯಾಲರೀಸ್ ಈ ಥರ ಇವಾಗ ಬಲ್ಕಲ್ಲಿ ಇದ್ದೀನಲ್ಲ, ಬ್ರೈನ್ ಫಾಗ್ ಅಂತೀವಿ. ಹೆಂಗೆ ಅಂತಂದ್ರೆ 24 ಗಂಟೆ ಮಲ್ಕೊಂಡೇ ಇರೋಣ ಅನಿಸುತ್ತೆ, ತಲೆ ಓಡೋದಿಲ್ಲ, ಆಯಿತಾ. ಒಂಥರ ನಮ್ಮದೇ ಲೋಕದಲ್ಲಿ ಇರ್ತೀವಿ. ಸೊ ಒಂಥರ ಅದು ಒಳ್ಳೆ ಫೀಲಿಂಗೂ ಅಲ್ಲ, ಆಯಿತಾ. ಆ್ಯಕ್ಚುಲಿ ಹೇಳಬೇಕಂತಂದರೆ ಬಾಡಿ ಬಿಲ್ಡಿಂಗ್ ಏನಿದೆ ಅದೊಂದು ಹೆಲ್ದಿ ಸ್ಪೋರ್ಟ್ ಅಲ್ಲ, ಆಯಿತಾ. ಸ್ಪೋರ್ಟ್ ವಿಷಯಕ್ಕೆ ಹೋದರೆ ನಾನು ಪರ್ಸ್ನಲಿ ನಿಮಗೆ ಸಜೆಸ್ಟ್ ಮಾಡೋದು 10%ಗಿಂತ ಕೆಳಗಡೆ ಇಳಿಬೇಡಿ ಬಾಡಿ ಫ್ಯಾಟಲ್ಲಿ. ಇನ್ ಕೇಸ್ ನೀವು ಕಾಂಪೀಟ್ ಮಾಡ್ತಿಲ್ಲ ಅಂತ ಅಂದರೆ 10-12% ಬಾಡಿ ಫ್ಯಾಟಿಗೆ ಬನ್ನಿ. ಒಳ್ಳೆ ಸ್ಟ್ರೆಡೆಡ್ ಲುಕ್ ಇರುತ್ತೆ, ಪರ್ಫೆಕ್ಟಾಗಿ ಕಾಣಿಸ್ತಿರ್ತೀರ. ಮುಖನೂ ಫೇಸು ಎಲ್ಲ ಚೆನ್ನಾಗಿ ಕಾಣಿಸ್ತಿರುತ್ತೆ. ಇಲ್ಲ ಫುಲ್ ಇದೆಲ್ಲ ಕೆನ್ನೆ ಎಲ್ಲ ಒಳಗೋಗುತ್ತೆ, ಚೆನ್ನಾಗಿ ನಿಜವಾಗ್ಲೂ ಕಾಣೋದಿಲ್ಲ, ಪೇಷಂಟ್ ಥರ ಕಾಣಿಸ್ತಿರ್ತೀರ, ಆಯಿತಾ. ಒಂದು ಸಸ್ಟೈನೇಬಲ್ ಲುಕ್ ಮೇಂಟೈನ್ ಮಾಡಿ. ಸೊ ನೋಡಿ, ರಿಯಲ್ ಸೋಷಿಯಲ್ ಮೀಡಿಯಾ ಇದೇನೆ. ಫ್ಯಾಟ್ ಇದೆ, ಆಯಿತಾ. ಎಲ್ಲ ಕಡೆ ಫ್ಯಾಟ್ ಇದೆ, ಕಾಣಿಸ್ತಿರ್ಬೇಕು ನಿಮಗೆ. ಸೊ ಇವಾಗ ನಾನು 4 ಮಂತ್ಸಲ್ಲಿ ಇದನ್ನೆಲ್ಲ ಕಟ್ ಮಾಡಾಕ್ಬಿಡ್ತೀನಿ, ಆಯಿತಾ. ನನಗೆ ಬಲ್ಕಿಂಗ್ ಸ್ವಲ್ಪ ಕಷ್ಟ, ಯಾಕಂತ ಅಂದರೆ ನಾನು ಸ್ವಲ್ಪ ಹಾರ್ಡ್ ಗೇನರ್ ಆಗಿರೋದ್ರಿಂದ ನಾನು ತುಂಬ ಜಾಸ್ತಿ ತಿನ್ನಬೇಕು. ಆ್ಯಂಡ್ ನಾನು ತುಂಬ ತಿಂಗಳಿಂದ ಬಲ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಕಟ್ಟಿಂಗ್ ತುಂಬ ಈಸಿ. ನಾನು 3 ಮಂತ್ಸ್ 4 ಮಂತ್ಸಲ್ಲೆಲ್ಲ ಕಟ್ ಮಾಡಿಬಿಡ್ತೀನಿ. ಸೊ ಇವಾಗ 81 kgs ಇದ್ದೀನಿ ನಾನು. ಆ್ಯಂಡ್ ನನ್ನ ಟಾರ್ಗೆಟ್ ಇರೋದು ಈ ಸತಿ ಕಟ್ ಮಾಡಿದಾಗ 70-72 kg ಅಷ್ಟೇ ಇರ್ತೀನಿ. ಸೊ ನೀವು ನೋಡಿ, 10 kg ಫ್ಯಾಟ್ ಕಟ್ ಮಾಡ್ಬೇಕು ನಾನು ಇವಾಗ. ಆ್ಯಂಡ್ ನಾನು ಬಲ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಯಾವಾಗ, 67 kgsಲ್ಲಿ. ಸೊ 67 kgಯಿಂದ ನಾನು ಎಂಡ್ ಆಗ್ತೀನಿ ಮತ್ತೆ ಕಟ್ ಮಾಡಿದಾಗ 70-71 kgsಲ್ಲಿ. ಸೊ 4 kg ಜಾಸ್ತಿ ಆಗ್ಬೋದು ಅಷ್ಟೇ. ಆ 4 kgಗೋಸ್ಕರ 1 year ಎಫರ್ಟ್ ಹಾಕ್ತೀವಿ ನಾವು. ಇದು ರಿಯಲ್ಲು, ಆಯಿತಾ. ಇನ್ನು ನೀವೇನಾದರೂ ಸ್ಟಿರಾಯ್ಡ್ಸ್ ತೊಗೋತಿದ್ದೀರಾ, ಎನ್ಹ್ಯಾನ್ಸ್ ಆಗ್ತಿದ್ದೀರಾ ಅಂತ ಅಂದರೆ ಅದು ಬೇರೆ ಸ್ಟೋರಿ. ತುಂಬ ಜಾಸ್ತಿ ಮಸಲ್ ಗೇನ್ ಮಾಡ್ತೀರಾ, ಜಾಸ್ತಿ ಫ್ಯಾಟ್ ಗೇನ್ ಆಗೋಲ್ಲ ಅದರಲ್ಲಿ, ಆಯಿತಾ. ತುಂಬ ಬೇಗ ಆಗೋಗುತ್ತೆ ಎಲ್ಲ ಪ್ರೊಸೆಸ್ಸು. ಒಂಥರ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಿಮಗೆ ಸ್ಟಿರಾಯ್ಡ್ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಅದು ಹೆಲ್ತಿಗೆ ಒಳ್ಳೆಯದಾ ಅಲ್ಲ, ಅದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನಾನು ಮಾಡೋದಿಲ್ಲ ನಿಮಗೆ, ಆಯಿತಾ. ನ್ಯಾಚುರಲ್ ಆಗಿರಿ, ಲೈಕ್ ಸಾಯೋವರೆಗೂ ವರ್ಕೌಟ್ ಮಾಡಿ, ಹೆಲ್ದಿಯಾಗಿ ತಿನ್ನಿ, ಆಯಿತಾ. ಒಂದು ಒಳ್ಳೆ ಫಿಟ್ ಲೈಫ್ ಸ್ಟೈಲ್ ಬದುಕಿ ಅಂತ ಹೇಳ್ತೀನಿ ಅಷ್ಟೇ, ಸಿಂಪಲ್, ಇನ್ನೇನಿಲ್ಲ. ದಿಸ್ ಇಸ್ ದ ರಿಯಾಲಿಟಿ. ಆಮೇಲೆ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. 3 ತಿಂಗಳಲ್ಲಿ ನನ್ನ ಮದುವೆ ಇದೆ, ನನಗೆ ಫ್ಯಾಟ್ ಲಾಸ್ ಮಾಡಿಸಿ. 2 ಮಂತ್ಸಲ್ಲಿ ನನಗೆ ಒಂದು ಇವೆಂಟ್ ಇದೆ, ನನಗೆ ಫುಲ್ ಸ್ಟ್ರೆಡ್ ಆಗಿಬಿಟ್ಟು ಹೃತಿಕ್ ರೋಷನ್ ಥರ ಕಾಣಿಸ್ಬೇಕು, ಇವೆಲ್ಲ ಆಗೋದಿಲ್ಲ, ಆಯಿತಾ. ಸುಮ್ಮನೆ ನಿಮಗೆ ಬೇರೆಯವ್ರಿಗೆ ಸುಳ್ಳು ಹೇಳೋದು ಬಿಡಿ, ನಿಮಗೆ ನೀವು ಸುಳ್ಳು ಹೇಳೋದು ನಿಲ್ಲಿಸ್ಕೊಳ್ಳಿ ಫಸ್ಟು, ಆಯಿತಾ. ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಟೈಮ್ ತೊಗೊಳುತ್ತೆ. ನಾವೆಲ್ಲ ಲೈಕ್ 5-10 ಇಯರ್ಸಿಂದ ಎಲ್ಲ ವರ್ಕೌಟ್ ಮಾಡ್ತಿದ್ದೀವಿ, ಅಂದರೂ ನೋಡಿ ಹೆಂಗೆ ಕಾಣಿಸ್ತಿದ್ದೀವಿ ನಾವು.
ನನ್ನನ್ನು ಒಂದು 5 ಇಯರ್ಸ್ ಅಂತ ಕನ್ಸಿಡರ್ ಮಾಡಿ. 5 ಇಯರ್ಸಿಂದ ವರ್ಕೌಟ್ ಮಾಡಿ ಹಿಂಗೆ ಕಾಣಿಸ್ತಿದ್ದೀನಿ ನಾನು, ಆಯಿತಾ? ನಿಮಗೇನು ಅನಿಸುತ್ತೆ? ಸೊ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಆ್ಯಂಡ್ ಯಾವಾಗ್ಲೂ ಸ್ಟ್ರೆಡೆಡ್ ಆಗಿರೋದಿಲ್ಲ, ನೀವು ಇರೋದಕ್ಕಾಗೋದಿಲ್ಲ, ಕಷ್ಟ ಅದು ಮೈಂಟೈನ್ ಮಾಡೋದಕ್ಕೆ. ಆ್ಯಂಡ್ ಸೋಷಿಯಲ್ ಮೀಡಿಯಲ್ಲಿ ಏನೇನು ತೋರಿಸ್ತಾರೆ ಎಲ್ಲ ನಂಬೋಕೆ ಹೋಗ್ಬಿಡಿ. ನೀವು ನನ್ನನ್ನು ಏನು ನಂಬೋಕೆ ಹೋಗ್ಬಿಡಿ. ನೀವೇನಿದೆ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಎಲ್ಲದನ್ನು, ಏನು ರಿಯಲ್ಲು ಏನು ಫೇಕ್ ಅನ್ನೋದನ್ನ. ಯಾರೋ ಹೇಳ್ತಿದ್ದಾರೆ ಅಂದಿದ ತಕ್ಷಣ ಅದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದಿಲ್ಲ. ನಿಮ್ಮದು ಒಂದು ಸ್ವಲ್ಪ ಎಫರ್ಟ್ ಹಾಕಿ ತಿಳ್ಕೊಳ್ಳಿ, ಕಲೀರಿ, ಆ್ಯಂಡ್ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಬದುಕಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.